ಗ್ರಹಣ ಕಾಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಜನಸಾಮಾನ್ಯರ ಗ್ರಹಗತಿಗಳು ಏನ್ ಕತೆ ಇವಾಗ ಈ ಗ್ರಹಣದಿಂದ? ಅಲ್ಲ, ಹೇಗೆ ಇದರಿಂದ ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಪ್ಲಸ್ ಆರ್ ಮೈನಸ್ ಎರಡೂ ಇದೆ ಅನ್ನೋದು ನನ್ನ ಒಂದು ಲೆಕ್ಕಾಚಾರ. ಯಾಕೆಂತಂದ್ರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ನಿಜವಾದ ಜ್ಯೋತಿಷ್ಯ ಇವತ್ತಿಗೂ ಕೂಡ ಇದೆ. ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷಿ ಸುಳ್ಳಾಗಿರಬಹುದೇ ವಿನಃ ಜ್ಯೋತಿಷ್ಯ ಖಂಡಿತವಾಗಿ ಸುಳ್ಳಲ್ಲ. ಇದನ್ನ ಸರಿಯಾಗಿ ನಾವು ಮನದಟ್ಟನ್ನು ಮಾಡ್ಕೋಬೇಕಾಗತ್ತೆ. ವ್ಯವಸ್ಥಿತವಾಗಿ ಈಗ ತಾನೇ ಹೇಳಿದ್ರು, ಯಾರು ಮಧು ದೀಕ್ಷಿತ್ ಹೇಳಿದ್ರು, ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಈ ನಕ್ಷತ್ರಗಳಿಗೆ ಹೌದು ಖಂಡಿತವಾಗಿ ಎಲ್ಲೋ ಒಂದು ಕಡೆ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು. ಹಾಗಂತ ಅವರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಪರಿಹಾರವೂ ಕೂಡ ಇದೆ. ವ್ಯವಸ್ಥಿತವಾಗಿ ಅವರು ಅಪರಿಹಾರಗಳನ್ನು ಮಾಡಿಕೊಂಡಾಗ ಖಂಡಿತವಾಗಿ ಅವರಿಗೂ ಯಾವುದೇ ರೀತಿಯ ತೊಂದರೆ ಅಂತಕ್ಕಂಥದ್ದು ಇರಲ್ಲ. ಮುಂಜಾಗರೂಕತೆ ಕ್ರಮ ನೋಡಿ, ಇದಕ್ಕೊಂದು ಉದಾಹರಣೆ ನಾನು ಹೇಳ್ತೇನೆ, ದಯಮಾಡಿ ಬೇಜಾರು ಮಾಡ್ಕೊಳ್ಳಿ. ಮೇಡಮ್ ಹೇಳಿದ್ರು ನನಗೆ ಯಾವ ದೋಷಗಳು ಅವರೇ ಒಂದು ಉದಾಹರಣೆ ಕೊಡ್ತೇನೆ. ಈಗ ಮಳೆಗಾಲ, ಮಳೆ ಬರ್ತಾ ಇಲ್ಲ ಅಂತ ಅನ್ಕೊಳ್ಳಿ. ನಾವು ಮಾಡಿರ್ತಕ್ಕಂಥ ಪ್ರಾರಬ್ಧ ಕರ್ಮಗಳೋ ಏನೋ ಗೊತ್ತಿಲ್ಲ, ನಮ್ಮ ದೇಶಕ್ಕೆ ಮಳೆ ಕಮ್ಮಿ ಆಗೋಯ್ತು, ಕರ್ನಾಟಕ ರಾಜ್ಯಕ್ಕೆ. ಆದ್ರೆ ದೊಡ್ಡವರು ಮನೆಯಲ್ಲಿ ಇರ್ತಕ್ಕಂಥವ್ರು ಮಕ್ಕಳೇನಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಹೇಳ್ತಾರಂತೆ ಮಳೆಗಾಲದಲ್ಲಿ, ಅಪ್ಪ ಮಳೆ ಬರೋಂಗಿದೆ, ಮೋಡಗಳಿದೆ, ಮಳೆಗಿಳೆ ಬಂದಾತು, ಛತ್ರಿ ಹಿಡ್ಕೊಂಡು ಹೋಗಪ್ಪ ಅಂತ ಹೇಳ್ತಾರಂತೆ. ಹಾಗೆ ಅವರು ಛತ್ರಿ ಹಿಡ್ಕೊಂಡು ಹೋದ್ರೆ ಅಕಸ್ಮಾತ್ ಮಳೆ ಬಂತು ಅಂದ್ರೆ ಆ ಮನ ರಕ್ಷಣೆಯನ್ನ ಪಡಿಬಹುದು. ಛತ್ರಿಯೇ ಇಲ್ಲ ಅಂತ ಹೇಳಿ ದೊಡ್ಡವರ ಮಾತನ್ನ ತೆಗೆದಾಕಿ ಅವನು ಹೊರಗಡೆ ಹೋದ ಅಂದ್ರೆ ಮಳೆ ಬಂದಾಗ ನೆನ್ಕೊಂಡು ಶೀತ ಹತ್ತಿಸ್ಕೊಂಡು ಇಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳನ್ನು ತಗೊಂಡು ಅವನ ಮನೆಗೆ ಬರ್ತಾನೆ. ಆಯ್ತಾ? ಹಾಗೆ ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ನಾವು ಮಾರ್ಗದರ್ಶನ ಕೊಡ್ತೀವಿ, ತಗೊಳ್ಳೋದು ಬಿಡೋದು ಅವ್ರಿಗೆ ಖಂಡಿತ ಹೌದು. ಏನು ಶ್ರೀಧರ ಭಟ್ಟಾಚಾರ್ಯ ಗುರು ನೇರವಾದಂತ ಆರೋಪ ಬರೋದು ಜ್ಯೋತಿಷ್ಯಗಳ ಮೇಲೆ ಭಯ ಹುಟ್ಟಿಸೋ ಕೆಲಸನೇ ಇವ್ರು ಮಾಡ್ತಾರೆ. ಖಂಡಿತವಾಗಿ ಇಲ್ಲ, ಖಂಡಿತವಾಗಿ ಇಲ್ಲ. ಯಾವ ನಿಜವಾದ ಜ್ಯೋತಿಷ್ಯರು ಯಾವ ಭಯವನ್ನೂ ಕೂಡ ಹುಟ್ಟಿಸಲ್ಲ. ನೋಡಪ್ಪ ಹೀಗಿದೆ ಹೀಗಿದೆ, ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ. ಶಂಕರ ಹೆಗ್ಡೆ ಸರ್, ಹೆಚ್ಚಿನ ಪ್ರಮಾಣದ ಸೋ ಕಾಲ್ಡ್ ಜ್ಯೋತಿಷಿಗಳು, ಒಂದೊಂದು ಶಬ್ದನೂ ಅರ್ಥ ಮಾಡ್ಕೊಳ್ಳಿ, ಹೆಚ್ಚಿನ ಪ್ರಮಾಣದ ಸೋ ಕಾಲ್ಡ್ ಜ್ಯೋತಿಷಿಗಳು ಭಯ ಹುಟ್ಟಿಸುವ ಕೆಲಸವನ್ನೇ ಹೆಚ್ಚು ಮಾಡ್ತಾರೆ. ಯಾಕೆ? ಜನ ಹೆದರದವರಿಗೆ ಭಯ. ಬರೀ ಜ್ಯೋತಿಷದಲ್ಲಿ ಅಂತಲ್ಲ, ಇದು ಎಲ್ಲ ಕ್ಷೇತ್ರದಲ್ಲೂ ಇದೆ. 70% ಮೆಡಿಕಲ್ ಸೈನ್ಸ್ ಅಲ್ಲಿ ಇದೆ. ಯಾವ ತರ ಹೆದರ್ಸ್ತಾರೆ ಹೋಗಿ ನೋಡಿ. ಎಲ್ಲ ಡಾಕ್ಟರ್ಸ್ ಫ್ರಾಡ್ಸ್ ಆಗಿದ್ರೆ ಅದರಲ್ಲಿ ಇಲ್ಲೂ ಒಳ್ಳೆ ಜನಗಳು ಪಾಪ. ಒಂದು ಕಾಲದಲ್ಲಿ ಗುರುಗಳಿಗೆ ನಾವು ಸ್ಕೂಲ್ ಟೀಚರ್ಸ್ಗಳಿಗೆ ಎಷ್ಟೊಂದು ಇದು ಕೊಡ್ತಾ ಇದ್ವಿ. ಈಗ ಸ್ಕೂಲ್ ಟೀಚರ್ಸ್ಗಳು ಮೊಲೆಸ್ಟ್ ಮಾಡ್ತಾ ಇದ್ದಾರೆ ಚಿಕ್ಕ ಮಕ್ಕಳನ್ನ. ಏನು ಅದು ಹಳೆ ಕಾಲದಲ್ಲಿ ಆಗ್ತಾ ಇರ್ಲಿಲ್ವಾ? ಬೆಳಕಿಗೆ ಬರ್ತಾ ಇರ್ಲಿಲ್ಲ. ಈಗ ಬೆಳಕಿಗೆ ಬರ್ತಾ ಇದೆ ಬಿಕಾಸ್ ಆಫ್ ಮೀಡಿಯಾ. ಓಕೆ, ಟೆಕ್ನಾಲಜಿ ಮುಂದುವರೆದಿದೆ. ಈಗ ಗ್ರಹಣ ಕಾಲದಲ್ಲಿ ಆಹಾರ ಕೆಡುತ್ತದೆ, ಹಾಗಾಗಿ ಅದನ್ನು ತಿನ್ನಬಾರ್ದು ಹೇಳೋದು ಒಂದು ನಮ್ಮ ಹಳಬರು ಹೇಳ್ತಿದ್ದಂಥ ಒಂದು ಮಾತು. ಪ್ರಾಕ್ಟಿಕಲಿ ಅದನ್ನು ಅಬ್ಸರ್ವ್ ಮಾಡಿದಾಗ ಕೆಲವೊಂದು ವಸ್ತುಗಳು ಹಾಗೆ ಹಾಳಾಗ್ತವೆ. ಗ್ರಹಣ ಅಂತಲ್ಲ, ಯಾವ ದಿವಸ ಅಂತೂ ಹಾಳಾಗ್ತವೆ. ಓಕೆ, ಗ್ರಹಣ ಕಾಲದಲ್ಲಿ ಆ ಡ್ಯೂರೇಷನ್ನಲ್ಲಿ ಅದೇನಾದರೂ ಹಾಳಾಗತ್ತ ಅಂತ ಈಗಿನ ವಿಜ್ಞಾನ ಟೆಸ್ಟ್ ಮಾಡಿದೆ, ಅದು ಇಲ್ಲ ಅಂತ. ಹಾಗೇನಿಲ್ಲ. ಅಡಿಷ್ನಲಿ ನಮ್ಮ ಹತ್ರ ಇವತ್ತು ರೆಫ್ರಿಜರೇಟರ್ಸ್ಗಳಿವೆ, ಮಾಡರ್ನ್ ಟೆಕ್ನಾಲಜಿ. ಫ್ರಿಜ್ ಬೆಳಿಗ್ಗೆ ಗ್ರಹಣ 3 ದಿವಸ ಇಟ್ಕೊಂಡು ಗ್ರಹಣ ಕಾಲದಲ್ಲಿ ಇಟ್ಕೊಂಡು ಆಮೇಲೆ ಬೇಕು ತಕೊಂಡು ಬಿಸಿ ಮಾಡ್ಕೊಂಡು ತಿಂದ್ರೆ ಏನೋ ಆದಿದಂಥ ಫುಡ್ ಐಟಮ್ಸ್ ಕೂಡ ಇವತ್ತು ನಮ್ಮಲ್ಲಿವೆ. ಸೊ ಈ ನಂಬಿಕೆಗಳು ಈಗ ಇವತ್ತು ಬರುವಾಗ ನಮ್ಮಮ್ಮ ಹೇಳ್ತಾ ಇದ್ರು, ಏನೋ ಹಳೆ ಕಾಲದಲ್ಲೆಲ್ಲ ನಾವೆಲ್ಲ ನೀನು ತುಂಬ ಮಾಡ್ತಾ ಇದ್ದಿಲ್ಲ ಗ್ರಹಣ ಎಲ್ಲ, ಸಿಕ್ಕಾಪಟ್ಟೆ ಜಪ ಮಾಡ್ತಿದ್ದೆ, ನಮಗೆಲ್ಲ ಕೂರಿಸ್ಬಿಡ್ತಾ ಇದ್ದೆ. ಒಂದು 15-16 ವರ್ಷದ ಹಿಂದೆ ಎಲ್ಲ ನಾವೆಲ್ಲ ಅಷ್ಟೊತ್ತಲ್ಲ ಸ್ನಾನ 3 ಸಲ ಸ್ನಾನ ಮಾಡ್ಕೊಂಡು ಮಾಡ್ತಾ ಇದ್ವು. ಅದಕ್ಕೂ ಹಳೆ ಕಾಲದಲ್ಲಿ ನಮ್ಮ ಅಮ್ಮ ಇರುವಾಗಂತೂ ಹಾವನ್ ಮಲ್ಲ ಕುಂದ್ಲಿ ದೇವ್ರ ಬಲ ಹೆಚ್ಚಲಿ ಅಂತ ನಿರಂತರವಾಗಿ ಅದನ್ನೇ ಪಠಿಸ್ತಾ ಇದ್ರಂತೆ ನಮ್ಮ ಅಜ್ಜಿ ಕಾಲದಲ್ಲಿ. ಯಾಕಂದ್ರೆ ಕರೆಂಟ್ ಇಲ್ದಿದ್ದ ಸಮಯ. ಓಕೆ, ಆ ಅಬ್ಸರ್ವೇಷನ್ಸ್ ಇದೆಯಲ್ಲ ಇವು ಇಂಪಾರ್ಟೆಂಟ್. ಅದಕ್ಕೆ ಈ ಪುಸ್ತಕದ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ಟೈಮ್ ಟೆಸ್ಟೆಡ್ ಪ್ರಿನ್ಸಿಪಲ್ಸ್ ಅಂತ. ಅದು ಇಂಪಾರ್ಟೆಂಟ್. ನಾನು ಹೇಳೋ ವರ್ಡ್ ಇದೆಯಲ್ಲ, ಟೈಮ್ ಟೆಸ್ಟೆಡ್. ಎಸ್ ಮಧು ದೀಕ್ಷಿತ್ ಅವರೇ, ನಿಮ್ಮ ಅಭಿಪ್ರಾಯವನ್ನು ಕೊನೆಯದಾಗಿ ಏನಾದ್ರು ಮಂಡ್ಸಕ್ ಬಯಸ್ತೀರಾ? ಅಲ್ಲ, ಆಕ್ಚುಲಿ ಗ್ರಹಣದ ಬಗ್ಗೆ ಮಾತುಕತೆನೇ ಆಡ್ಲಿಲ್ಲ. ನೀವು ನನಗೆ ಅವಕಾಶ ಕೊಟ್ರೆ ಏನೇನ್ ಹೇಳಿದ್ದಾರೆ ಫಲಗಳನ್ನ ನಾನು ಹೇಳ್ಬಿಡ್ತೀನಿ. ಹೇಳಿ. ಈಗ ಮಕರ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಯಾರ್ಯಾರಿಗೆ ಪ್ರಾಬ್ಲಮ್ಸ್ ಆಗುತ್ತೆ ಅಂದ್ರೆ ಮಂತ್ರವಾದಿಗಳಿಗೆ, ಜ್ಯೋತಿಷಿಗಳಿಗೆ, ಧಾರ್ಮಿಕ ಚಿಂತಕರಿಗೆ, ಮಠಾಧಿಪತಿಗಳಿಗೆ
ಸಮಸ್ಯೆ. ಇದು ಮಧು ದೀಕ್ಷಿತ್ ಹೇಳ್ತಾ ಇರೋದಲ್ಲ, ಗ್ರಂಥಗಳಲ್ಲಿ ಉಲ್ಲೇಖ ಆಗಿರುವಂತದ್ದು ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ಈಗ ನಡೀತಾ ಇರುವಂತದ್ದು ಮಹೇಂದ್ರ ಮಂಡಲದಲ್ಲಿ, ಮಹೇಂದ್ರ ಮಂಡಲ ಅಂತಂದ್ರೆ ರೋಹಿಣಿ, ಅನುರಾಧ, ಜ್ಯೇಷ್ಠ, ಉತ್ತರಾಷಾಢ, ಅಭಿಜಿನ್, ಶ್ರವಣ, ಧನಿಷ್ಠ ನಕ್ಷತ್ರದಲ್ಲಿ ಗ್ರಹಣ ಆದ್ರೆ ಅದನ್ನ ಮಹೇಂದ್ರ ಮಂಡಲದಲ್ಲಿ ಗ್ರಹಣ ಆಗ್ತಾ ಇದೆ ಅಂತ ಉಲ್ಲೇಖ ಮಾಡಿದ್ದಾರೆ ಗ್ರಂಥಗಳಲ್ಲಿ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಮಹೇಂದ್ರ ಮಂಡಲದಲ್ಲಿ ಇವತ್ತು ಗ್ರಹಣ ಆಗ್ತಾ ಇರೋದ್ರಿಂದ ಸರಿಯಾಗಿ ಹದವಾಗಿ ಮಳೆಯಾಗಿ ಉತ್ತಮ ಬೆಳೆ ಬರುವುದು, ಸ್ತ್ರೀಯರಿಗೆ ಸೌಖ್ಯ ಉಂಟಾಗುವುದು, ಆನಂದವು, ಅಧಿಕಾರಿಗಳಿಂದ ಪ್ರಜೆಗಳಿಗೆ ಅನುಕೂಲವಾಗುತ್ತದೆ, ಒಳ್ಳೆ ಫಲಗಳನ್ನ ಹೇಳಿದ್ದಾರೆ. ಜೊತೆಗೆ ಶ್ರವಣ ನಕ್ಷತ್ರದಲ್ಲಿ ಮಳೆ ಗ್ರಹಣ ಆಗ್ತಾ ಇರೋದ್ರಿಂದ ತೊಗರಿ ಮತ್ತೆ ಅಲಸಂದೆಯನ್ನ ಬೆಳೆಯೋದ್ರಿಂದ ಅವರಿಗೆ ಲಾಭ ಸಿಗುತ್ತೆ. ಜೊತೆಗೆ ಇಲ್ಲಿ ಚಂದ್ರನ ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ಅದರ ಫಲವನ್ನು ಇಲ್ಲಿ ಈ ತರ ಹೇಳಿದ್ದಾರೆ. ಅಗ್ನಿ ಪ್ರಕೋಪಗಳು, ಅಗ್ನಿ ದುರಂತಗಳು, ದೇಶ ವಿದೇಶಗಳಲ್ಲಿ ಭೂಕಂಪನ, ಪ್ರಕೃತಿ ವಿಕೋಪ, ಜೊತೆಗೆ ದೇಶದ ವಿರುದ್ಧ ಯುದ್ಧ ನಡೆಯುವಂತಹ ಸಾಧ್ಯತೆಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಗುರುವಿನ ದೃಷ್ಟಿ ಚಂದ್ರನ ಮೇಲಿರೋದ್ರಿಂದ ಏನೇ ಘಟನೆಗಳು ನಡೆದ್ರು ಸರ್ವತ್ರ ಸುಖ ಇರುತ್ತೆ, ಶಾಂತಿ ಸಮೃದ್ಧಿ ನೆಲೆಸಿರುತ್ತೆ ಅಂತ. ಶನಿ ದೃಷ್ಟಿ ಇರೋದ್ರಿಂದ ವಸ್ತುಗಳ ಬೆಲೆಗಳಲ್ಲಿ ವ್ಯತ್ಯಾಸಗಳುಂಟಾಗಿ ಆರ್ಥಿಕ ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ. ಮಳೆ ಬಂದರೂ ಕೂಡ ಈ ಅತಿಯಾದ ಗಾಳಿಯಿಂದ ಮಳೆಯ ವ್ಯತ್ಯಾಸ ಉಂಟಾಗತ್ತೆ ಅಂತೇಳಿ ಉಲ್ಲೇಖವನ್ನ ಮಾಡಿದ್ದಾರೆ. ಪರ್ಸೆಂಟ್ ಶುಭ ಫಲಗಳಿದೆಯೋ ಅಷ್ಟು ಪರ್ಸೆಂಟ್ ಅಶುಭ ಫಲಗಳು ಇಲ್ಲಿದೆ. ಓಕೆ, ಮಧು ದೀಕ್ಷಿತ್ ಅವರೇ ಧನ್ಯವಾದಗಳು. ನಮ್ಮ ಜೊತೆಗೆ ಇಷ್ಟೊತ್ತನ ಇದ್ರಿ. ಕೂಡ ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಇಷ್ಟೊತ್ತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಫಲಗಳು ಹೇಗಿದೆಯೋ ಅದರ ಜೊತೆಗೆ ಸಮಸ್ಯೆಗಳು ಹಾಗೆ ಇರುತ್ತೆ. ಎರಡನ್ನೂ ಕೂಡ ಎದುರಿಸಬೇಕು. ಒಂದು ರೀತಿ ಕೆಟ್ಟದ್ದಿದೆ ಅಂದ್ರೆ ಒಳ್ಳೇದು ಕೂಡ ಇರುತ್ತೆ. ಎರಡನ್ನೂ ಕೂಡ ಸಮಬಲವಾಗಿ ಎದುರಿಸ್ಕೊಂಡು ಹೋದಾಗ್ಲೇ ಜೀವನ ಅಂತ ಹೇಳೋದು. ಕೆಟ್ಟದ್ದು ಅಂತ ಹೇಳಿದಾಗ ಕೆಟ್ಟದ್ದನ್ನ ಯೋಚನೆ ಮಾಡ್ತಾ ಹೋಗ್ತೀವಿ, ಒಳ್ಳೇದು ಅಂತ ಹೇಳಿದಾಗ ಒಳ್ಳೇದನ್ನ ಯೋಚನೆ ಮಾಡ್ತಾ ಹೋಗ್ತೀವಿ. ಗ್ರಹದಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ ಇತ್ತು. ಆ ಪ್ರಶ್ನೆಗಳಿಗೆ ಕೆಲವೊಂದಿಷ್ಟು ಉತ್ತರಗಳು ಸಿಕ್ಕಿದೆ. ಇನ್ನೊಂದಿಷ್ಟು ಉತ್ತರಗಳನ್ನು ಹುಡುಕುವಂತ ಪ್ರಯತ್ನವನ್ನ ಮಾಡ್ತೀನಿ. ಮಧುಸೂದನ್ ಸರ್, ನಾನು ಆಗ್ಲಿಂದಲೂ ಕೂಡ ನನಗೊಂದು ಗೊಂದಲ, ಆತಂಕ ಈಗಲೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ವಿಜ್ಞಾನಿಗಳು ಎಷ್ಟೇ ಅದ್ರ ಬಗ್ಗೆ ತಿಳುವಳಿಕೆಯನ್ನ ಕೊಟ್ಟರು ಕೂಡ, ಎಷ್ಟೇ ಅದ್ರ ಬಗ್ಗೆ ಮೇಡಮ್ ಲೇಖನಗಳನ್ನ ಬರೆದ್ರು ಕೂಡ, ಜನರಲ್ಲಿ ಇನ್ನೂ ಒಂದು ಆ ಭಯ ಇರೋದು ಯಾಕೆ ಅನ್ನೋದೇ ಆತಂಕ ನನ್ನಲ್ಲೂ ಇದೆ. ಈಗಲೂ ಕೂಡ ಅದೇನು ಆಗಲ್ಲ, ನಾರ್ಮಲಿ ಪ್ರೊಸೀಜರ್, ಗ್ರಹಣ ಆಗೋಗುತ್ತೆ ಅಂದಾಗ, ಇಲ್ಲ ಹಾಗೆಲ್ಲ ಮಾಡಬಾರ್ದು, ಸ್ನಾನ ಮಾಡಬೇಕು, ಇಲ್ಲ ಹಾಗೆಲ್ಲ ಮಾಡಬಾರ್ದು, ಊಟ ಮಾಡಬಾರ್ದು, ಎಲ್ಲೂ ಹೊರಗಡೆ ಹೋಗ್ಬಾರ್ದು. ಈ ಆತಂಕ, ಈ ಭಯ ಯಾಕೆ ಸರ್ ಇನ್ನೂ ಹಾಗೆ ಇರೋದು ಜನಸಾಮಾನ್ಯರಲ್ಲಿ? ಈ ಭಯ ಮತ್ತು ಆತಂಕ ಇದೆಯಲ್ಲ, ಅದು ನಮ್ಮ ಸಣ್ಣ ವಯಸ್ಸಿನಿಂದಾನು ನಾವು ಯಾವ ರೀತಿ ಸೈಕಲಾಜಿಕಲಿ ನಾವು ಬಿಲ್ಡ್ ಮಾಡ್ಕೊಂಡು ಬರ್ತೀವಿ ಅದ್ರ ಮೇಲೆ ಅವಲಂಬಿಸಿರುತ್ತೆ. ಈಗ ನಾವು ಹಾವು ಅಂದರೆ ಹೆದರದೇ ಇರೋರೇ ಇಲ್ಲ. ಅದು ಪಾಯ್ಸನಸ್ ಸ್ನೇಕೇ ಆಗಿರ್ಬೇಕಂತಿಲ್ಲ, ನಾನ್ ಪಾಯ್ಸನಸ್ ಸ್ನೇಕ್ ಆಗಿ ಅದು ಅಲ್ಲಿ ಹೋದ್ರೂ ಕೂಡ ನಾವು ಅದನ್ನು ಭಯ ಪಟ್ಕೊಳ್ತೀವಿ. ಅದು ಬಯೋಲಾಜಿಕಲಿ ನಮಗೆ ಎವಲ್ಯೂಷನಲ್ಲಿ ಅದು ಬಂದ್ಬಿಟ್ಟಿರುವಂತಹ ಒಂದು ಪ್ರಜ್ಞೆ. ಹಾವು ಅಂದರೆ ಅದನ್ನು ನಾವು ಭಯ ಪಡ್ತೀವಿ. ಅದೇ ರೀತಿ ನಾವು ಸಣ್ಣ ವಯಸ್ಸಿಂದ ಯಾವುದೋ ಊಟ ಮಾಡಲಿಲ್ಲ, ಗುಮ್ಮ ಬರ್ತಾನೆ ಅಂತ ಹೇಳ್ತೀವಿ. ಇನ್ನೊಂದೇನೋ ಮಾತು ಕೇಳಲಿಲ್ಲ, ಗುಮ್ಮ ಬರ್ತಾನೆ ಅಂತ ಹೇಳ್ತೀವಿ. ಆ ಸಮಯಕ್ಕೆ ಏನಾಗುತ್ತೆ, ಆ ಗುಮ್ಮ ಒಬ್ಬ ಇದಾನೆ ನಿಜವಾಗ್ಲು ಅಂತ ಹೇಳಿ ನಾವು ನಂಬಿ ಬೆಳೆದೇನಾಗುತ್ತೆ ಅಂತ ಹೇಳಿದ್ರೆ, ಆ ಕಣ್ಣಿಗೆ ಕಾಣಿಸದೇ ಇರೋವಂಥ ಮತ್ತು ವಾಸ್ತವ್ಯದಲ್ಲಿ ಇಲ್ಲದೇ ಇರೋವಂಥ ಗುಮ್ಮನನ್ನು ನಾವು ಮನಸ್ಸಿನಲ್ಲಿ ಒಂದು ಮನೆ ಮಾಡಿ ಅದಕ್ಕೆ ಜಾಗ ಕೊಟ್ಬಿಡ್ತೀವಿ. ಸೊ ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ, ಎನಿಥಿಂಗ್ ವಿಚ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್, ಎನಿಥಿಂಗ್ ದಟ್ ಯು ಕೆನಾಟ್ ಎಕ್ಸ್ಪ್ಲೇನ್, ಅವಾಗ ಅಂಥದ್ರಲ್ಲಿ ಆತಂಕ ಬರೋದು ಸರ್ವೇ ಸಾಮಾನ್ಯ. ಇಲ್ಲ, ನಾನು ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದ್ರೆ, ನಮ್ಮ ಸ್ಕೂಲ್ನಲ್ಲೂ ಕೂಡ ಇದೇ ಪಾಠವನ್ನು ಹೇಳಿಕೊಟ್ರು. ಹೌದು, ಖಗೋಳಶಾಸ್ತ್ರದಲ್ಲಿ ಈ ಗ್ರಹಣಗಳ ಬಗ್ಗೆ ತಿಳುವಳಿಕೆಯನ್ನು ಹೇಳಿಕೊಟ್ರು. ಮೇಡಮ್ ಲೇಖನಗಳನ್ನ ಕೂಡ ಬರೀತಾರೆ. ಸುಮಾರು ಲೇಖಕರು ಕೂಡ ಇದ್ರ ಬಗ್ಗೆ ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ನಮ್ಮಿಂದ ಹೊರಗಡೆ ಹೋಗಕ್ ಸಾಧ್ಯನೇ ಆಗ್ತಾ ಇಲ್ಲ. ಆಹಾರ ನಿದ್ರಾ ಭಯಮೈಥುನಾನಿ ಸಾಮಾನ್ಯಮೇ ತತ್ ಪಶುರ್ಭಿರ್ನರೇವ. ಮನುಷ್ಯ ಅಂತ ಅಲ್ಲ ಭಯ ಇರೋದು, ಪ್ರಾಣಿಗಳಿಗೂ ಪಶುಗಳಿಗೂ ಪಕ್ಷಿಗಳಿಗೂ ಗ್ರಹಣದ ಬಗ್ಗೆ. ಗ್ರಹಣ ಅಂತ ಅಲ್ಲ, ಬೇಸಿಕ್ ನೇಚರ್ ಆಫ್ ಎ ಲಿವಿಂಗ್ ಆರ್ಗಾನಿಸಮ್ ನಾನು ಹೇಳ್ತಾ ಇರೋದು. ನ್ಯಾಚುರಲ್ ಆಗಿರಲ್ವೋ, ಯಾವುದು ನಮ್ಗೆ ಸಡನ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ವೋ ಅದು ಕಂಡು ಭಯ ಇದ್ದೇ ಇರುತ್ತೆ. ಏನಾದ್ರೂ ಆಗ್ಬಿಡುತ್ತಾ, ವಾಟ್ ಎವರ್ ಇಟ್ ಇಸ್, ಪ್ರತಿಯೊಬ್ಬರಿಗೂನು ಆ ಭಯ ಬರುತ್ತೆ. ಇಟ್ಸ್ ಜಸ್ಟ್ ನಥಿಂಗ್ ಬಟ್ ಸೈಕಲಾಜಿಕಲ್ ವೇ ಆಫ್ ಡೀಲಿಂಗ್ ವಿತ್
ಸಮಥಿಂಗ್ ಅನ್ನೋನ್. ಓಕೆ, ಅದು ಅನ್ನೋನ್ ಅಲ್ಲ, ಇದು ನೋನ್ ಅಂತ ಗೊತ್ತಾದ್ರೆ, ಈಗ ಜ್ಯೋತಿಷಿಗಳಾಗ್ಲಿ ಅಥವಾ ಸೈಂಟಿಸ್ಟ್ ಆಗ್ಲಿ ಅದನ್ನ ಅಧ್ಯಯನ ಮಾಡಿರೋದ್ರಿಂದ ಅವರಿಗೆ ಯಾವ್ದ್ರ ಬಗ್ಗೆನೂ ಅದ್ರ ಬಗ್ಗೆ ಭಯ ಇರಲ್ಲ. ಎಸ್ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಹಾಸನಿಂದ. ಹೇಳಿ, ಹಾಸನಿಂದ ಮಾಡ್ತಾ ಇದ್ದೀರಾ. ಏನ್ ನಿಮ್ಗೆ ಭಯ ಇದೆಯಾ ಅಥವಾ ಇಲ್ವಾ? ಇದು ನಾರ್ಮಲ್ ಆಗಿ ಗ್ರಹಣ ಆಗ ಹೋಗುತ್ತೆ ಅನ್ನೋ ನಿಮ್ಮ ವಾದನ? ಇಲ್ಲ ಸರ್, ಅದು ಹಿಂದಿನಿಂದನೂ ಇದೆ. ಅದು ಅದ್ರ ಬಗ್ಗೆ ಸ್ವಲ್ಪ ಏನು ಶುಭನ ಅಂತ ತಿಳ್ಕೊಬೇಕಿತ್ತು. ಕೇಳಿ ಕೇಳಿ ಕೇಳಿ, ನಿಮ್ ಪ್ರಶ್ನೆ ಏನ್ ಕೇಳಿ ಶ್ರೀನಿವಾಸ್ ಅವರೇ. ನಮ್ದು ಕರ್ಕಾಟಕ ರಾಶಿ ಬರುತ್ತೆ. ಅದಕ್ಕೆ ಏನ್ ಪರಿಹಾರ ಇಲ್ಲ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು? ನಿಮ್ಗೆ ಏನ್ ತೊಂದರೆ ಇಲ್ಲ, ಆರಾಮಾಗಿರಿ. ನೀವು ಹುಟ್ಟಿದ ತಿಂಗಳ ಯಾವ್ದು? ಹುಟ್ಟಿದ ತಿಂಗಳು ನಂದು ಜನವರಿ 27/1/1975. ತೊಂದರೆ ಇಲ್ಲ ಬಿಡಿ, ನೀವೇನೋ ಆರಾಮಾಗಿರಿ. ನೀವೇನೋ ಪರಿಹಾರ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಓಕೆ, ಕರ್ಕಾಟಕ ರಾಶಿ ಹೇಳಿಲ್ಲ. ಓಕೆ, ನೀವು ಆರಾಮಾಗಿರಿ. ಆಯ್ತು ಸರ್. ಗ್ರಹಣ ಕಾಲದಲ್ಲಿ ಬೇಕ್ರೆ ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ಕೊಳ್ಳಿ. ಆಯ್ತಾ, ಆರಾಮಾಗಿರಿ, ಯಾವ ಟೆನ್ಷನ್ ಇಲ್ಲ ನಿಮಗೆ. ಓಕೆ ಶ್ರೀನಿವಾಸ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಸಂಜು ಪಾಟೀಲ್ ಅಂತ ಹೇಳಿ ಕರೆ ಮಾಡಿದ್ರೆ. ನಮಸ್ಕಾರ ಸಂಜು ಪಾಟೀಲ್ ಅವರೇ. ಸರ್ ನಮಸ್ಕಾರ ಸರ್. ನಿಮ್ ಪ್ರಶ್ನೆ ಏನಿದೆ ಕೇಳಿ. ನಿಮ್ ಪ್ರಶ್ನೆ ಏನಿದೆ ಕೇಳಿ. ಪ್ರಶ್ನೆ ಬಂದ್ಬಿಟ್ಟು ಸರ್, ಇವಾಗ ಗೃಹಿಣಿ ಇರ್ತಾರಲ್ಲ, ಅವರು ಯಾವ ತರ ಕೇರ್ ಮಾಡ್ಕೋಬೇಕು ಅಥವಾ ಏನ್ ಮಾಡ್ಬೇಕು ಅಥವಾ ಯಾವ ತರ ಬಿಹೇವ್ ಮಾಡ್ಬೇಕು ಅಥವಾ ಏನೇನ್ ಪ್ರೊಸೀಜರ್ ಫಾಲೋ ಮಾಡ್ಬೇಕು ಈ ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ? ಯಾರು? ನಮ್ ಮಿಸೆಸ್ ಬಂದ್ಬಿಟ್ಟು ಗೃಹಿಣಿ ಅವರು. ಸಿ ಪ್ರೆಗ್ನೆಂಟ್ ನಾವು. ಹೌದೌದು. ಓಕೆ, ಸೊ ಏನು ಹೆದರ್ಕೊಳ್ಬೇಕಾಗಿಲ್ಲ. ಓಕೆ, ಹೌದು. ಈಗ ಸೈಂಟಿಸ್ಟ್ ರಾಮಚಂದ್ರ ರಾವ್ ಅವರು ಗ್ರಹಣ ಕಾಲದಲ್ಲಿ ಒಂದು ಡೆಲಿವರಿ ಆದಂತ ಮಗುವಿನ ಫೋಟೋವನ್ನು ಹೊಡೆದು ತಮ್ಮ ಮನೆಯಲ್ಲಿ ದೊಡ್ಡದಾಗಿ ಹಾಕೊಂಡಿದ್ದಾರೆ. ಆ ಮಗು ಇನ್ನೂ ಆರೋಗ್ಯಕರವಾಗಿ ನಡೆಸ್ತಾ ಇದೆ, ದೊಡ್ಡಾಗಿರ್ಬೋದು ಈಗ. ಹಾಗಾಗಿ ಅಂತ ಹೆದರಿಕೆಗಳೆಲ್ಲ ಬೇಡ. ಹಳೆ ಕಾಲದಲ್ಲಿ ಕೆಲವೊಂದು ಗೊತ್ತಿಲ್ಲೇ ಇದ್ದಿದ್ದು ಈಗ ಗೊತ್ತಾಗಿದೆ. ಹಾಗಾಗಿ ನೀವು ಹೆದರ್ಕೊಳ್ಳುವುದು ಬೇಡ. ಯಾವುದಕ್ಕೂ ನಿಮಗೆ ಒಂದು ಒಳ್ಳೆಯದಾಗತ್ತೆ ಅಂತ ನಂಬಿಕೆ ಇದ್ದಲ್ಲಿ ಗ್ರಹಣ ಕಾಲದಲ್ಲಿ ನಿಮ್ಮ ಇಷ್ಟ ದೇವರ ಜಪವನ್ನು, ರಾಮತಾರಕ ಜಪವನ್ನು ಮಾಡ್ಕೊಳ್ಳಿ. ಆರಾಮಾಗಿರಿ, ಏನು ಟೆನ್ಷನ್ ಮಾಡ್ಕೊಳ್ಬಿಡಿ, ಏನೂ ಆಗಲ್ಲ, ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸಂಜು ಪಾಟೀಲ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನು ವೀಣಾ ಪಾಟೀಲ್ ಅಂತ ಹೇಳಿ ಕರೆ ಮಾಡಿದ್ರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಳಿ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ. ನಮ್ಮ ಮಗ ರಂಜಿತ್ ಕುಮಾರ್ ಅಂತ, ಅವನಿಗೆ ಅವನದು ತುಲಾ ಸ್ವಾತಿ ನಕ್ಷತ್ರ. ಅದಕ್ಕೆ ಅವನಿಗೆ ಗ್ರಹಣ ದೋಷ ಇದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಏನು ಪರಿಹಾರ ಮಾಡಬೇಕು ಅಂತ ಕೇಳ್ತಾರೆ ಶ್ರೀಧರ ಭಟ್ಟಾಚಾರ್ಯ ಅವರೇ. ಸ್ವಾತಿ ನಕ್ಷತ್ರ ಮಹಾನಕ್ಷತ್ರ, ಹಾಗಾಗಿ ಅಂತ ದೋಷಯುಕ್ತ ಖಂಡಿತವಾಗಿ ಇಲ್ಲ, ಆರಾಮಾಗಿರಬಹುದು. ಅದು ಅಲ್ದೇನೆ ಬಾಲ್ಯ ಅಂತ ಅನ್ಸುತ್ತೆ ಮಗನಿಗಿನ್ನು. ಇಲ್ಲ, 26 ನಡೀತಾ ಇದೆ ಸರ್. 26 ವರ್ಷ ನಡೀತಾ ಇದ್ರೆ ನಿಮ್ಮ ಕುಲ ದೇವತೆಯ ಜಪವನ್ನ ಮಾಡಿಸಿ, ಗ್ರಹಣ ಮುಗಿದ ಮೇಲೆ ಸ್ನಾನ ಮಾಡಿ ನಮಸ್ಕಾರವನ್ನ ಮಾಡಿಸಿ ಸಾಕು. ಖಂಡಿತವಾಗಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ತಾಯಿ. ಓಕೆ, ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ನೀವು ಸೌಭಾಗ್ಯ ಅಂತ ಹೇಳಿ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸೌಭಾಗ್ಯ ಅವರೇ. ನಮಸ್ಕಾರ ಸರ್. ಹೇಳಿ ಮೇಡಮ್, ಏನ್ ನಿಮ್ ಪ್ರಶ್ನೆ ಏನಿದೆ ಕೇಳಿ ಮೇಡಮ್. ನನ್ನದ್ ಒಂದು ಶತಭಿಷ ನಕ್ಷತ್ರ ಕುಂಭರಾಶಿ. ಹಾಗಾಗಿ ನನ್ನ ನಕ್ಷತ್ರಕ್ಕೆ ಏನ್ ದೋಷ ಇದೆ, ಏನ್ ಪರಿಹಾರ ಅಂತ ಕೇಳಲಿಕ್ಕೆ ಮಾಡಿ. ಇಲ್ಲಮ್ಮ, ನಿಮ್ಮ ನಕ್ಷತ್ರಕ್ಕಾಗಲಿ ರಾಶಿ ಆಗಲಿ ಏನೂ ತೊಂದರೆ ಇಲ್ಲ. ಗ್ರಹಣ ಕಾಲದಲ್ಲಿ ಜಪ ಮಾಡೋದ್ರಿಂದ ಏನೋ ಒಳ್ಳೇದಾಗತ್ತೆ ಅಂತೆಲ್ಲ ಹೇಳ್ತಾರೆ. ಈಗ ಕೆಲವೊಬ್ಬರೆಲ್ಲ ಹಳೆ ಕಾಲದಲ್ಲಿ ಗ್ರಹಣ ಕಾಲದಲ್ಲಿ ಮಂತ್ರ ಜಪ ಮಾಡೋದ್ರಿಂದ ಮಂತ್ರ ಸಿದ್ಧಿ ಆಗುತ್ತೆ ಹೇಳುವಂಥ ನಂಬಿಕೆ ಎಲ್ಲ ಇತ್ತು. ಹೌದಲ್ವ ನನಗೆ ಗೊತ್ತಿಲ್ಲ, ಮಾಡಿದವರು ನನಗೆ ಸಿಕ್ಕಿಲ್ಲ, ಆ ಥರ ಮಾಡಿದವರು, ಹಾಗಾಗಿ ನನಗೆ ಗೊತ್ತಿಲ್ಲ. ಆದರೆ ಬಹಳ ಹೆಚ್ಚು ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಆ ಟೈಮ್ನಲ್ಲಿ ನೀವು ಎಚ್ಚರ ಇರಲಿಕ್ಕೆ ಸಾಧ್ಯ ಅಂತಾದರೆ 1 ತಾಸು ಅರ್ಧ ಗಂಟೆ ನಿಮ್ಮ ಇಷ್ಟ ದೇವ್ರ ಜಪ ಮಾಡ್ಕೊಳ್ಳಿ. ಏನು ನಿಮ್ಮ ನಕ್ಷತ್ರಕ್ಕೆ ರಾಶಿಗೆ ಯಾವ ದೋಷನೂ ಇಲ್ಲ, ಚಿಂತೆ ಮಾಡಬೇಡಿ. ಚಂದ್ರನ್ ನೋಡಿ ನಾವು ಜಪ ಮಾಡ್ಬೋದಾ ಸರ್? ನೋಡ್ಬೋದು, ಏನ್ ತೊಂದರೆ ಇಲ್ಲ. ಆದ್ರೆ ಸ್ನಾನ ಮಾಡ್ಬೇಕಾಗತ್ತೆ ಅಂತ ಶಾಸ್ತ್ರಗಳು ಹೇಳ್ತವೆ. ನೋಡಿದ್ರೆ ಸ್ನಾನ ಮಾಡಬೇಕು ಅಂತ ನೀವು ಪ್ರೋಕ್ಷಣೆ ಮಾಡ್ಕೊಳ್ಬಹುದು. ನಿಮಗೆಲ್ಲ ಅನುಕೂಲತೆ ಹೇಗಿದೆ ಅದು ನೋಡ್ಬಿಟ್ಟು, ಶಾಸ್ತ್ರಗಳೇ ಅನುಕೂಲ ಸಿಂಧು. ಶಾಸ್ತ್ರಗಳಲ್ಲಿ ಮಾಡಿಟ್ಟಿರೋದು ನಮ್ಮ ಅನುಕೂಲಕ್ಕೆ, ನಮ್ಮ ಒಳ್ಳೇದಾಗ್ಲಿ ಅಂತಾನೆ. ಅದು ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾ ಇರುತ್ತೆ. ಶಾಸ್ತ್ರಂ ಕಾಲಾನುವರ್ತಿನಿ, ಕಾಲಕ್ಕೆ ತಕ್ಕಾಗ ಅದು ಬದಲಾಗುತ್ತೆ. ಸೊ ನಿಮ್ಮ ಅನುಕೂಲತೆಯನ್ನು ನೋಡ್ಕೊಂಡು ದೇವ್ರ ಜಪ ಮಾಡಿ, ಅದು ಮುಖ್ಯ. ಓಕೆ, ಸೌಭಾಗ್ಯ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ಸೂದನ್ ಸರ್, ಏನ್ ಹೇಳ್ತೀರಾ? ಈ ರೀತಿಯಾದಂತ ಎಷ್ಟೆಲ್ಲ ಚರ್ಚೆಗಳನ್ನು ಮಾಡ್ತಾರೆ, ಜನರಿಗೆ ಅದೊಂದೇ ಆತಂಕ, ಅದೊಂದೇ ಭಯ ಅವರಿಗೆ. ಅಂದರೆ ಇಲ್ಲಿ ಒಂದೇನಾಗತ್ತೆ ಅಂತ ಹೇಳಿದ್ರೆ, ನಾವು ಮನುಷ್ಯರಾಗಿ ನಮ್ಮಲ್ಲಿ ಒಂದು ಟ್ರೆಡಿಷನ್ ಇರುತ್ತೆ, ಪ್ರಾಕ್ಟೀಸಸ್ ಇರುತ್ತೆ, ಕಲ್ಚರ್ ಇರುತ್ತೆ.
ಸೊ ನೀವು ಏನೇ ಮಾಡಿದ್ರೂ ಅದನ್ನು ಪೂರ್ಣ ರೀತಿಯಲ್ಲಿ ಅದನ್ನು ನಾವು ಬೆಳೆದು ಬಂದ ದಾರಿನ ಪೂರ್ತಿ ತೆಗೆದು ಹಾಕೋದಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಡೆಗೆ ಈ ಕಡೆ ವಿಜ್ಞಾನದ್ದು ಕೇಳ್ತಿರ್ತಾರೆ, ಇನ್ನೊಂದು ಕಡೆಗೆ ಆ ಥರದ ಪ್ರಶ್ನೆನೂ ಕೇಳ್ತಿರ್ತಾರೆ. ಸೊ ಅದನ್ನ ಹೋಗ್ಲಾಡ್ಸೋದಕ್ಕೆ ತುಂಬಾನೇ ಕಷ್ಟ. ಸೊ ವಿಜ್ಞಾನದ ಕೇಳಿ ಹೌದು ಅನ್ನೋದು, ಈ ಕಡೆ ಆಚರಣೆಯನ್ನ ಕೂಡ ಮಾಡ್ಕೊಂಡು. ಬಟ್ ಈ ಚಂದ್ರಗ್ರಹಣಕ್ಕೆ ಏನಾದ್ರೂ ವಿಶೇಷತೆ ಇದೆಯಾ? ಬೇರೆ ಹಿಂದೆ ಆಗಿರುವಂತಹ ಚಂದ್ರಗ್ರಹಣಗಳಿಗೂ ಈ ಚಂದ್ರಗ್ರಹಣಕ್ಕೂ ಆ ಥರದ ವಿಶೇಷತೆ ಅಂತ ಏನಿಲ್ಲ ವೈಜ್ಞಾನಿಕವಾಗಿ ನೋಡಿದಾಗ. ಅಂದ್ರೆ ಈ ಥರದ್ದು ಚಂದ್ರಗ್ರಹಣಗಳು ನೂರಾರು ಬಾರಿ ವಿಜ್ಞಾನಿಗಳು ಇದನ್ನ ಸ್ಟಡಿ ಮಾಡಿದ್ದಾರೆ. ಹಾಗಾಗಿ ಒಂದಷ್ಟು ಅಂಶಗಳನ್ನ ಮುಂಚೆ ಏನು ಸ್ಟಡಿ ಮಾಡಿದ್ದಾರೆ ಅದನ್ನ ಇನ್ನೂ ಭದ್ರವಾಗಿ ಅದು ನಿಜ ಅಂತ ತಿಳಿದುಪಡಿಸ್ಕೊಳ್ಳೋದಕ್ಕೆ ಮತ್ತೆ ಸ್ಟಡಿನ ಕಂಟಿನ್ಯೂ ಮಾಡ್ತಾರೆ. ಸೊ ಅಷ್ಟು ಬಿಟ್ರೆ ಇದರಲ್ಲಿ ಅಂತ ಸ್ಪೆಷಾಲಿಟಿ ಅಂತ ಏನೂ ಇಲ್ಲ. ಓಕೆ ಮೇಡಮ್, ನೀವು ಈಗ ಜನರ ಅಭಿಪ್ರಾಯಗಳನ್ನು ಕೇಳ್ತೀರ, ಅವ್ರ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಲ್ಲ, ಅದನ್ನ ನೋಡಿ ನಿಮ್ಗೆ ಏನು ಅನಿಸ್ತಾ ಇತ್ತು ಮೇಡಮ್? ಇದು ಸರ್ ಹೇಳ್ದಂಗೆ ನಾವು ಯಾವ ರೀತಿ ಬೆಳೆದು ಬಂದಿರ್ತೀವಿ, ಯಾವ ರೀತಿ ನಮಗೆ ಇನ್ಪುಟ್ ಸಿಕ್ಕಿರುತ್ತೆ, ಅದ್ರ ಮೇಲೆ ಹೋಗುತ್ತೆ. ಅಲ್ಲ, ನಿಮ್ಮ ಲೇಖನಗಳು ಇದ್ದಿದ್ದೇ ಇಂಥ ಮನಸ್ಸುಗಳನ್ನ ಹೊರಗಡೆ ಕಳಿಸ್ಬೇಕು, ಅವರು ವೈಜ್ಞಾನಿಕವಾಗಿ ಯೋಚನೆಯನ್ನ ಮಾಡಬೇಕು ಅನ್ನೋದೇ ನಂದೇನಂತಂದ್ರೆ, ಇದು ವೈಜ್ಞಾನಿಕವಾಗಿ ಇದೆ, ಇದನ್ನ ಬರೆದು ನಾನು ತಿಳಿಸ್ತೀನಿ. ಜನಗಳು ಅದನ್ನ ಓದಿ ತಮಗೆ ಯಾವ ರೀತಿ ಅನ್ಸತ್ತೋ ಆ ತರ ಚೇಂಜ್ ಮಾಡ್ಕೋಬೇಕು. ನಾನು ಅವ್ರನ್ನ ಚೇಂಜ್ ಆಗ್ಲಿ ಅಂತ ಹೇಳಲ್ಲ, ಯಾಕಂದ್ರೆ ಇದು ನನ್ನ ನಂಬಿಕೆ, ಅದು ಅವರ ನಂಬಿಕೆ. ಆ ನಂಬಿಕೆಗೆ ಧಕ್ಕೆನೂ ಆಗ್ಬಾರ್ದು, ಆ ನಂಬಿಕೆಗೆ ಧಕ್ಕೆನೂ ಆಗ್ಬಾರ್ದು. ಸೊ ಬಟ್ ಅವ್ರಿಗೆ ಏನಂತಂದ್ರೆ, ಈಗ ಸುಮಾರು ಜನಕ್ಕೆ ನನಗೆ ಮಾತ್ರ ಕಷ್ಟ ಬರುತ್ತೆ ಅಂತ ಅನ್ಕೋತಾರೆ. ಬಟ್ ಕಷ್ಟ ಇಲ್ಲೇ ಇರೋನ್ ಒಬ್ಬರನ್ನ ತೋರಿಸಿ ಪ್ರಪಂಚದಲ್ಲಿ ಯಾವ ಕಷ್ಟ. ಸರ್ ಹೇಳ್ತಾ ಇದ್ರು, ಕಷ್ಟ ಇಲ್ಲದಿದ್ರೆ ಕಾಯಿಲೆ ಬರುತ್ತೆ, ಪ್ರತಿಯೊಂದು ಬರುತ್ತೆ. ಇವೆಲ್ಲ ನಮಗೆ ದೇವ್ರು ಕೊಡ್ತಿರೋ ಒಂದು ಪರೀಕ್ಷೆ ಅಷ್ಟೆ. ನಾನು ಹಾಗಂತ ತಿಳ್ಕೊಂಡಿದ್ದೀನಿ. ಅದನ್ನ ಬೇರೆಯವರು ಇಲ್ಲ ಆ ಗ್ರಹದಿಂದ ಬಂದಿದೆ ಅಂತಂದ್ರೆ ಅದು ಅವರ ನಂಬಿಕೆ. ನಾನು ಅದನ್ನ ತಪ್ಪು ಅಂತ ಹೇಳಲ್ಲ ಅಥವಾ ಸುಳ್ಳು ಅಂತ ಹೇಳಲ್ಲ. ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮ ನಂಬಿಕೆನ ನೀವು ಚೇಂಜ್ ಮಾಡ್ಕೋಬೇಕು. ಅಲ್ಲ, ವಿಜ್ಞಾನ ಎಷ್ಟೇ ಮುಂದುವರೆದರೂ ಸಹಿತ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾರ್ವಜನಿಕರು ಏನ್ ಮಾಡ್ತಾರೆ ಅಂತಂದ್ರೆ, ನೋಡಿ, ಸಮುದ್ರದ ಏರಿಳಿತಗಳನ್ನ ಅವರು ಚೇಂಜ್ ಮಾಡೋಕೆ ಸಾಧ್ಯ ಇಲ್ಲ. ಜನಗಳು ನೋಡ್ತಕ್ಕಂಥದ್ದು ನೋಡಿ, ಇವತ್ತು ಹುಣ್ಣಿಮೆ ಬಂತು ಅಂತ ಅಂದ್ರೆ ಸಾಕು, ಸಮುದ್ರದಲ್ಲಿ ಅಲೆಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು, ಅದು ಸೈನ್ಸ್ ಅವ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಈಗ ತಾನೇ ಇದುವರೆಗೂ ನಾವು ಚರ್ಚೆಯಲ್ಲಿ ನಾವು ಹೇಳಿದ್ವು, ಚಂದ್ರನಿಂದ ಯಾವುದೇ ರೀತಿಯ ಅಪಾಯ ಇಲ್ಲ, ಬ್ಯಾಡ್ ಎನರ್ಜಿ ಯಾವುದೂ ಕೂಡ ಬರಲ್ಲ, ಎಲ್ಲ ಗುಡ್ ಎನರ್ಜಿಯೇ ಬರುತ್ತೆ ಅಂತ ಕೂಡ ಮಾತಾಡ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಗ್ರಹಗಳ ಕಾರಕತ್ವ ಅಂತಕ್ಕಂಥದ್ದು ಏನಿದೆ, ಅವರ ಗುಣ ಮತ್ತು ಸ್ವಭಾವ, ಅವರು ನಡೆಸ್ತಕ್ಕಂಥ ಒಂದು ಕಾರಕತ್ವ ಕೆಲಸ, ಇದರಿಂದ ನೋಡಿ ನಮಗೆ ಇದರಲ್ಲಿ ಅರ್ಥ ಆಗುತ್ತೆ. ನೋಡಿ, ಇನ್ನೂ ಒಂದು ಅಂಶ ಹೇಳಿದ್ರೆ ಅದನ್ನ ಯಾಕೆ ಬಿಟ್ಬಿಟ್ರೆ, ಯಾವುದನ್ನ ನಾನು ಕೆಟ್ಟದ್ದನ್ನ ಯೋಚನೆ ಮಾಡಿದ್ರೆ ನಾನು ಕೆಟ್ಟದ್ದು ಒಳ್ಳೆಯದನ್ನ ಯೋಚನೆ ಬೇರೆ, ಒಳ್ಳೇದಾಗತ್ತೆ ಅರುಣ್ ಅವರೇ, ಗ್ರಹಗಳಿಂದ ಆಗ್ತಕ್ಕಂಥ ಕಾರಣಗಳನ್ನ ನಾನು ಕೊಡ್ತಾ ಇದ್ದೇನೆ. ನೋಡಿ, ಒಂದಂತೂ ಸತ್ಯ, ಹೌದು, ಹುಣ್ಣಿಮೆ ಬಂದ್ರೆ ಸಮುದ್ರದಲ್ಲಿ ಅಲೆಗಳು ಹೆಚ್ಚಾಗ್ತಕ್ಕಂಥದ್ದು. ಇವತ್ತು ಕೂಡ ನಾವು ಸಮುದ್ರದ ತೀರದಲ್ಲಿ ಹೋದಾಗ ಹುಣ್ಣಿಮೆಯಲ್ಲಿ ಅಲೆಗಳು ಹೆಚ್ಚಾಗತ್ತೆ, ನೀರು ಕೂಡ ಜಾಸ್ತಿ ಆಗತ್ತೆ. ಹಿಂದೆನೆ ನಮ್ಮ ಋಷಿಗಳೇನು ಹೇಳಿದ್ರು, ಜಲಕಾರಕ ಯಾರು? ಚಂದ್ರ ಅಂತ ಹೇಳಿದ್ರು. ಅಂದ್ರೆ ಚಂದ್ರನಿಂದ ಜಲ ಉತ್ಪತ್ತಿ ಹೆಚ್ಚಾಗಿ ಆಗತ್ತೆ. ಎಲ್ಲಿ? ಭೂಲೋಕದಲ್ಲಿ ಮಳೆ ಬರುತ್ತಾ? ಖಂಡಿತವಾಗಿ ಬರುತ್ತೆ. ಈ ಗ್ರಹಣದಿಂದ ಮಳೆ ಬರುತ್ತೆ, ಖಂಡಿತವಾಗಿ ಬರುತ್ತೆ, ಖಂಡಿತವಾಗಿ ಬರುತ್ತೆ. ಆದರೆ ನೋಡಿ, ಇದನ್ನ ಈ ಗ್ರಹಣದ ಒಂದು ವಿಚಾರ ಏನು ಇಷ್ಟು ಹೊತ್ತು ನಾವು ವ್ಯವಸ್ಥಿತವಾಗಿ ಚರ್ಚೆಯನ್ನ ಮಾಡ್ಕೊಂಡ್ವು, ಪಬ್ಲಿಕ್ ಟಿವಿಯಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ನೋಡಿ, ನಮ್ಮದು ಸನಾತನ ಧರ್ಮ ಹಿಂದೂ ಸಂಪ್ರದಾಯ. ಆ ಹಿಂದೂ ಸಂಪ್ರದಾಯದಲ್ಲಿ ನಾವು ಬೆಳೆದು ಬಂದಿದ್ದೇವೆ. ಬೆಳೆದು ಬಂದಿರತಕ್ಕಂಥದ್ದನ್ನ ಮೂಲ ನಂಬಿಕೆಯನ್ನ ದಯಮಾಡಿ ಯಾರೂ ತೆಗಿಬೇಡಿ. ಮೂಢನಂಬಿಕೆ ಇದೆಯಾ? ತೆಗೆದಾಕಿ, ಏನು ತೊಂದರೆ ಇಲ್ಲ. ನಾನು ನೇರವಾಗಿ ಹೇಳ್ತೇನೆ, ಮೂಢನಂಬಿಕೆ ಅಂತಕ್ಕಂಥದ್ದನ್ನ ತೊಲಗಿಸಬೇಕು ನಿಜ, ಆದ್ರೆ ಮೂಲ ನಂಬಿಕೆ ಅಂತಕ್ಕಂಥದ್ದಿದೆ. ಒಂದೇ ಪ್ರಶ್ನೆ ಇದರಲ್ಲಿ ಬರೋದು, ಈ ಗ್ರಹಣದ ವಿಚಾರದಲ್ಲಿ ಮೂಢನಂಬಿಕೆ ಯಾವುದು, ಮೂಲ ನಂಬಿಕೆ ಯಾವುದು? ಟೈಮೇ ಅದಕ್ಕೆ ಉತ್ತರ ಕೊಡಬೇಕು. ಈಗ ಏನಂತಂದ್ರೆ, ನಮಗೆ ಒಂದಿಷ್ಟು ಇಫೆಕ್ಟ್ಸ್ಗಳು ಗೊತ್ತಿವೆ, ಇದು ಹೀಗಾಗುತ್ತೆ ಅಂತ. ಕಾಸ್ ಗೊತ್ತಿಲ್ಲ. ವಿಶೇಷವಾಗಿ ಜ್ಯೋತಿಷ್ಯದಲ್ಲಿ ಇದು ಎಕ್ಸ್ಟ್ರಾ ಟೆರಿಸ್ಟ್ರಿಯಲ್ ಫಿನೋಮಿನಾ ಆಗಿರೋದ್ರಿಂದ ನಮಗೆ ಕೆಲವೊಂದು ಇಫೆಕ್ಟ್ಸ್ಗಳು ಗೊತ್ತಿವೆ. ಅದರಲ್ಲಿ ಕೆಲವಷ್ಟು ಸತ್ಯ, ಕೆಲವಷ್ಟು ಸುಳ್ಳು. ಅದು ಹೇಳಲಿಕ್ಕೆ ಇಡೀ ದಿವಸ ಕೂತ್ಕೊಳ್ಬೇಕಾದಿತ್ತು ನಾನು ಟಿವಿನಲ್ಲಿ, ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಂದರೆ. ಓಕೆ, ಸೊ ಅದಕ್ಕೆ ಕಾಸು ಸದ್ಯಕ್ಕೆ ನಮಗೂ ಗೊತ್ತಿಲ್ಲ, ವಿಜ್ಞಾನಕ್ಕೂ ಗೊತ್ತಿಲ್ಲ. ಮುಂದೆ ಗೊತ್ತಾಗಬಹುದು.
ಇದು ಸತ್ಯ ಅಥವಾ ಸುಳ್ಳು ಅಂತ ಮುಂದೆ ಗೊತ್ತಾಗಬಹುದು. ಈಗ ಟೆಲಿಸ್ಕೋಪ್ ಇದೆ, ಹೈಯರ್ ಲೆವೆಲ್ ಟೆಲಿಸ್ಕೋಪ್ಸ್ಗಳಿವೆ, ಇದೆಲ್ಲ ಮುಂದೆ ಏನೇನು ಮಾಡುತ್ತವೋ ನಮ್ಗೆ ಗೊತ್ತಿಲ್ಲ. ಯಾವ ಥರ ರೇಸ್ಗಳು ಬರ್ತವೆ, ಅದ್ರ ಏನಾಗುತ್ತೆ ಅದ್ರದ್ದು ಫಿನಾಮಿನ, ಅದೆಲ್ಲ ಮುಂದೆ ಗೊತ್ತಾಗಬಹುದೇನೋ, ಗೊತ್ತಾಗತ್ತೆ ನನ್ನ ಅನಿಸಿಕೆ. ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ, ಯಾಕಂದ್ರೆ ಗ್ರಹಣದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳೇ ಹೆಚ್ಚಾಗಿದೆ. ಒಳ್ಳೆ ಕಲ್ಪನೆಗಳಿಗಿಂತಲೂ ಕೂಡ ತಪ್ಪು ಕಲ್ಪನೆಗಳೇ ಜನರಲ್ಲಿ ತುಂಬಾ ಹೆಚ್ಚಾಗಿರೋದು. ಆ ತಪ್ಪು ಕಲ್ಪನೆಗಳೇನು, ಅದನ್ನ ನಿವಾರಿಸ್ಕೊಳ್ಳೋದು ಹೇಗೆ, ಇದೆಲ್ಲದರ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೇಕಲ್ವಾ? ಯಾಕಂದ್ರೆ ಇವತ್ತೇ ಇರೋದು ಗ್ರಹಣ, ರಾತ್ರಿಗೆ ಏನು ಮಾಡಬೇಕು ಏನಿಲ್ಲ ಅದೆಲ್ಲದರ ಬಗ್ಗೆ ತಿಳ್ಕೊಳ್ಬೇಕು. ಎಸ್ ಮಧುಸೂದನ್ ಸರ್, ಆಧ್ಯಾತ್ಮಿಕವಾಗಿ ನಾನು ಕೇಳ್ಬಿಡ್ತೀನಿ ಇನ್ನೊಂದು ಸೈಡ್, ಬಟ್ ವೈಜ್ಞಾನಿಕವಾಗಿ ನಾನು ಕೇಳೋದು, ಜನ ಇವತ್ತು ಏನು ಮಾಡಬೇಕು? ಖುಷಿಯಾಗಿ ನೆಮ್ಮದಿಯಿಂದಾಗಿ ಹೋಗಿ ಚಂದ್ರಗ್ರಹಣವನ್ನ ನೋಡ್ಬೇಕಾ, ಇಲ್ಲ ಮನೆಯಲ್ಲಿ ನಾನು ನೋಡಬಾರ್ದು ಅಂತೇಳಿ ಮನೆಯಲ್ಲಿ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಳ್ಬೇಕಾ ಅಂತ? ಪ್ರತಿನಿತ್ಯ ಚಂದ್ರನನ್ನ ನಾವು ನೋಡ್ತಿರ್ತೀವಿ, ಆದರೆ ಇವತ್ತು ಚಂದ್ರನನ್ನ ನೋಡಿದಾಗ ಗ್ರಹಣದ ಸಮಯದಲ್ಲಿ ಅದು ಸ್ವಲ್ಪ ಅದರ ಆಕಾರ ಬೇರೆ ತರ ಗೋಚರಿಸುತ್ತೆ ನಮಗೆ. ಅಂಥದ್ದನ್ನ ನೋಡೋದಕ್ಕೆ ನಮ್ಗೆ ಇನ್ನೊಂದು 6 ತಿಂಗಳು ಕಾಯ್ಬೇಕಾಗತ್ತೆ. ಮತ್ತೆ ಜನವರಿ 31ನೇ ತಾರೀಕು ಇದೇ ಥರದೊಂದು ಚಂದ್ರಗ್ರಹಣ ಆಗುತ್ತೆ. ಅಲ್ಲಿವರೆಗೂ ಕಾಯೋ ಅಷ್ಟಿಲ್ಲ ಅಂತ ಹೇಳಿದ್ರೆ ಇವತ್ತು ಹೊರಗಡೆ ಹೋಗಿ ಚಂದ್ರನನ್ನ ನೋಡಿ ಖುಷಿಯಾಗಿ ಎಂಜಾಯ್ ಮಾಡ್ಬೋದು. ಅಲ್ಲ, ಟೀ ಕಾಫಿ ಕುಡ್ಕೊಂಡು ಆರಾಮಾಗಿ ನೋಡ್ಕೊಂಡು ಕುಡಿಬಹುದು. ಡೆಫಿನೆಟ್ಲಿ ಎಸ್, ಏನ್ ತೊಂದರೆ ಇಲ್ಲ. ಏನು ಊಟನೂ ಆರಾಮಾಗಿ ಅದೇ ಇದ್ರಲ್ಲಿ ನೋಡ್ಕೊಂಡು ತಿನ್ಕೊಳ್ಳೋದು, ಒಳ್ಳೆ ಬೆಳಕಿರುತ್ತೆ, ಚೆನ್ನಾಗಿರುತ್ತೆ. ಆ ಟಿವಿ ನೋಡ್ಕೊಂಡು ತಿನ್ನೋ ಬದಲಾಗಿ ಗ್ರಹಣವನ್ನ ನೋಡ್ಕೊಂಡು ತಿನ್ನೋದು ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು. ಕ್ಯಾಂಡಲ್ ಲೈಟ್ ಡಿನ್ನರ್ಗಿಂತ ಮೂನ್ಲೈಟ್ ಡಿನ್ನರ್ ಸೂಪರ್ ಆಗಿರುತ್ತೆ ಇವತ್ತಿಂದ. ಎಸ್ ಮೇಡಮ್, ನೀವೇನ್ ಹೇಳ್ತೀರಾ? ಅದೇ ಮೂನ್ಲೈಟ್ ಡಿನ್ನರ್ ಮುಂಚೆ ಎಲ್ಲ ನಾವು ಮಾಡ್ತಾ ಇದ್ವಿ ನಾವು, ಅಂದ್ರೆ ಇವಾಗ ಅದೆಲ್ಲ ಏನಿಲ್ಲ. ನಮ್ಗೆ ಮೂನು ನಕ್ಷತ್ರಗಳು ಏನೂ ಕಾಣಲ್ಲ ಈಗ ನಮ್ಮ ಸಿಟಿದು ವಾತಾವರಣ ತುಂಬಿಟ್ಟಿದೆ. ಇಲ್ಲ, ನಮ್ಮ ಸಿಟಿನಲ್ಲಿರೋ ಆ ದೀಪಗಳಿಗೆ ಎಲ್ಲಿ ಕಾಣ್ತಾನೆ ನಮ್ಗೆ? ಚಂದ್ರನು ಸರಿಯಾಗಿ ಕಾಣಲ್ಲ, ನಕ್ಷತ್ರಗಳು ಕಾಣಲ್ಲ. ಬಟ್ ಅವಾಗೆಲ್ಲ ಮೂನ್ಲೈಟ್ ಡಿನ್ನರ್ ಅಂತ ಮಾಡ್ತಾ ಇದ್ವಿ. ಇವತ್ತು ಆ ತರ ಮಾಡ್ಬೋದು, ಮೂನ್ಲೈಟ್ ಡಿನ್ನರ್, ಬೆಳದಿಂಗಳು ಊಟ ಅಂತ ಮಾಡ್ತಾ ಇದ್ವಿ ಅವಾಗ. ಸೂಪರ್ ಆಗಿರೋದು. ಈಗ ಎಲ್ಲಿದೆ ಅದನ್ನೇ ಹೇಳದ್ನಲ್ಲ, ಈ ಚಂದ್ರಗ್ರಹಣ ಅಂತ ಇವತ್ತು ಆಗ್ತಿರೋದ್ರಿಂದ ಜನಗಳು ಈಚೆ ಹೋಗಿ ಮೂನ್ಲೈಟ್ ಡಿನ್ನರ್ ಮಾಡಬಹುದು. ಯಾವ ತೊಂದರೆನೂ ಇಲ್ಲ, ಏನೂ ಆಗಲ್ಲ. ಓಕೆ, ಶ್ರೀಧರ್ ಭಟ್ಟಾಚಾರ್ಯ, ಈಗ ಜನರ ಭಾವನೆಗಳಿಗೆ ಅವರ ನಂಬಿಕೆಗೆ ಬರ್ತೀನಿ ನಾನು. ಇದು ವೈಜ್ಞಾನಿಕವಾಗಿ ಜನ ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಅವ್ರು ಅದನ್ನು ಪಾಲಿಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಾವು ಒತ್ತಡ ಇರೋಕ್ಕೂ ಆಗಲ್ಲ. ಬಟ್ ಅವ್ರ ನಂಬಿಕೆಗೆ ಅನುಸಾರವಾಗಿ ಈಗ ಏನ್ ಮಾಡ್ಬೇಕು ಅವರು? ಗ್ರಹಣ ಇದೆ ಅಂತ ಹೇಳಿ ಮಧ್ಯಾಹ್ನ ಅಡುಗೆ ಮಾಡಿಟ್ಟಿದ್ದನ್ನ ಊಟ ಮಾಡ್ಬೋದಾ, ಅಥವಾ ಅವಾಗಲೇ ಊಟ ಮಾಡ್ಕೊಂಡು ತಿನ್ಬೇಕಾ ಬೇಡವಾ, ಅಥವಾ ಹೇಳ್ದಂಗೆ ಟೀ ಕಾಫಿ ಕುಡಿಬೇಕಾ ಬೇಡವಾ, ನೀರು ಕುಡಿಬೇಕಾ ಬೇಡವಾ? ನಂಬಿಕೆ ಅನ್ನೋದು ಮುಖ್ಯ. ನಾನು ಆಗಲೇ ಹೇಳ್ತಾ ಇದ್ದೆ, ಅದಕ್ಕೆ ನಾನು ಮೂಲ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಈಗ ನೋಡಿ, ಒಂದು ಮನೆಯಲ್ಲಿ ಮೂಲನಂಬಿಕೆ ಅಂತಕ್ಕಂಥದ್ದು, ಉದಾಹರಣೆಯನ್ನ ನಾವು ತಗೊಂಡಾಗ ಒಂದು ಮೂಲನಂಬಿಕೆ ಅಂತಕ್ಕಂಥದ್ದು ಇರುತ್ತೆ. ಒಂದು ಮನೆಯಲ್ಲಿ ಗ್ರಹಣ ಆಚರಣೆಯನ್ನ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನ ಅನುಸರಿಸ್ಕೊಂಡು ಬಂದಿರ್ತಾರೆ. ಇವತ್ತು ಆ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಈ ಗ್ರಹಣ ಎಲ್ಲ ನಾವು ಆಚರಣೆಯನ್ನ ಮಾಡಲೇಬಾರದು, ಬೇಡ, ಬೇಕಾಗಿಲ್ಲ, ಇದೆಲ್ಲ ಸೈನ್ಸ್ ವಿಜ್ಞಾನಿಗಳೆಲ್ಲರೂ ಕೂಡ ಹೇಳಿದ್ದಾರೆ ಅಂದರೂ ಸಹಿತ ಮನೆಯಲ್ಲಿ ಇರೋರೆಲ್ಲ ಶತ್ರುವಾಗಿ ಪರಿವರ್ತನೆ ಆಗ್ತಾರೆ ಅವರಿಗೆ. ಯಾಕೆ ಹೇಳಿ? ತಾತನ ಕಾಲದಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ. ನೀನೇನು ಹೇಳ್ತೀಯ? ಇದರಲ್ಲಿ ಬಹಳಷ್ಟು ಸತ್ಯಾಂಶಗಳಿದೆ. ಅಷ್ಟಿಲ್ಲದೆ ಪೂರ್ವಿಕರು ನಮಗೆ ಸಂಪ್ರದಾಯವನ್ನ ಮಾಡಿಲ್ಲ ಅನ್ನೋ ಒಂದು ಲೆಕ್ಕಾಚಾರ ಬರುತ್ತೆ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಮೊನ್ನೆ ತಾನೇ ವರಮಹಾಲಕ್ಷ್ಮಿಯನ್ನ ಎಲ್ಲರೂ ಕೂಡ ಹಬ್ಬ ಮಾಡಿದ್ದಾರೆ. ಎಷ್ಟೋ ಮನೆಯಲ್ಲಿ ಹೆಣ್ಣು ಮಕ್ಕಳ ಮನಸ್ಸು ತುಂಬಾ ಒಳ್ಳೆಯದು ಇರೋ ವಿಚಾರ. ಪಾಪ ಮನೆಯಲ್ಲಿ ಮಹಾಲಕ್ಷ್ಮಿಯನ್ನ ಕೂರಿಸಿದರೆ ಮುಂದಿನ ವರ್ಷದವರೆಗೂ ವರಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಬರುತ್ತೆ ಅನ್ನೋ ಒಂದು ಪರಿವರ್ತನಾ ಮನಸ್ಸು ಅವರದು. ಯಾರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿಲ್ವೋ, ಅಯ್ಯೋ ಈ ವರ್ಷ ಪೂರ್ತಿ ದರಿದ್ರತೆ ಬರುತ್ತೆ, ಇದೇ ಕೊರಗಲ್ಲಿ ವರ್ಷವನ್ನ ಕಳೀತಾರೆ. ಒಂದು. ಆದರೆ ನಾನೊಬ್ಬ ಆಧ್ಯಾತ್ಮಿಕ ಚಿಂತಕನಾಗಿ, ಜ್ಯೋತಿಷ್ಯರಾಗಿ ನಾನು ಹೇಳ್ತಕ್ಕಂಥ ಮಾತು ಇಷ್ಟೇ. ಅಂದ್ರೆ ಇರ್ತಕ್ಕಂಥದ್ದು ಮಕರ ರಾಶಿಗೆ ತುಂಬಾ ಅಂದ್ರೆ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಹಾಗಂತ ಧೃತಿಗೆಡ್ತಕ್ಕಂಥದ್ದು ಬೇಡ. ಚಳಿಗಾಲ ಬರುತ್ತೆ ಅಂತ ಹೇಳಿ ನಾವು ಚಳಿಯಲ್ಲಿ ನಡುಗೋದು ಬೇಡ. ಅದಕ್ಕೆ ಕಂಬಳಿನೋ ಅಥವಾ ಹೀಟ್ರೋ ಹಾಕೊಂಡು ಅಥವಾ ಬೆಂಕಿ ಹಾಕೊಂಡು ವ್ಯವಸ್ಥಿತವಾಗಿ ಶಾಖವಾಗಿರ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅದನ್ನೇ ಪ್ರಾಯಶ್ಚಿತ್ತ ಅಂತ ನಾವು ಹೇಳ್ತೇವೆ. ದಾನ ಧರ್ಮಾದಿಗಳನ್ನ ಮಾಡ್ತಕ್ಕಂಥ ಕೆಲಸ ಏನು? ದಾನ ಧರ್ಮಾದಿಗಳು ಅಂತ ಅಂದ್ರೆ ಬ್ರಾಹ್ಮಣರಿಗೆ ಕೊಡಿ, ದೇವಾಲಯಕ್ಕೆ ಕೊಡಿ. ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನೆ? ಕರ್ಮಗಳಿಗೆ ಅನುಸಾರವಾಗಿ ಫಲಾಫಲಗಳು. ಅಂದ್ರೆ ಕಣ್ಣಿಲ್ದಿರ್ತಕ್ಕಂಥ ಅಂಧ ಮಕ್ಕಳಿಗೆ ದಾನ ಕೊಡಿ, ಕೈಯಲ್ದಿರ್ತಕ್ಕಂಥ ಅಂಗವಿಕಲ ಮಕ್ಕಳಿಗೆ ಕೊಡಿ, ನಿರ್ಗತಿಕರಾಗಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ.
ಇಂಥದ್ದೆಲ್ಲವೂ ಕೂಡ ಭಗವಂತ ಮೇಲೊಬ್ಬ ಲೆಕ್ಕಾಚಾರವನ್ನು ಮಾಡ್ತಾ ಇರ್ತಾನೆ. ಆಗ ನಿಮಗೆ ಫಲಾಫಲಗಳು ಕೊಡುತ್ತೆ. ಇವತ್ತೇ ಮಾಡ್ಬೇಕಾ ಗ್ರಹಣ ಹಿಡಿದಾಗ? ಇಲ್ಲ, ಗ್ರಹಣದ ಮೋಕ್ಷದ ನಂತರ ಈ ದಾನ ಧರ್ಮಾದಿಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದರೆ ಎಂತ ದೋಷಗಳಿದ್ದರೂ ಸಹಿತ ನಿಮಗೆ ನಿವಾರಣೆಯಾಗಿ ನಿಮಗೂ ಮನಸ್ಸಿಗೆ ತೃಪ್ತಿ ಅಂತಕ್ಕಂಥದ್ದಿರುತ್ತೆ, ನಿಮಗೂ ಕೂಡ ಜೀವನ ಅಂತಕ್ಕಂಥದ್ದು ಚೆನ್ನಾಗಿರುತ್ತೆ. ಎಸ್ ಶಂಕರ ರೆಡ್ಡಿ ಸರ್, ಇದು ಗ್ರಹಣ ಆದ ಮೇಲೆ ಹೇಳ್ತಾ ಇರೋದು. ಬಟ್ ಗ್ರಹಣದ ಪೂರ್ವದಲ್ಲಿ ಏನಾದ್ರು ಮಾಡ್ಬೇಕಾ ಅಥವಾ ಗ್ರಹಣ ನಡಿಬೇಕಾದ್ರೆ ಏನಾದ್ರು ಮಾಡೋದು ಇದೆಯಾ? ಮೊದಲ ನಾನು ಹೇಗೆ ಮಾಡ್ತಾ ಇದ್ದೆ, ನನ್ನ ಗುರುಗಳು ಹೇಳ್ಕೊಟ್ಟಾಗೆ ಗ್ರಹಣ ಕಾಲದಲ್ಲಿ ಸ್ಪರ್ಶ ಆಗ್ತಿದ್ದದನ್ನು ನೋಡಿಬಿಟ್ಟು ಸ್ನಾನ ಮಾಡಿ ದೇವರನ್ನೆಲ್ಲ ನೀರಲ್ಲಿ ದರ್ಬೆಯನ್ನಿಟ್ಟು ಹಾಕಿ ಫುಲ್ಲು ಜಪ ಮಾಡುವಂಥದ್ದು. ಎಷ್ಟು ಕಾದು ಇರುತ್ತಾ ಡ್ಯೂರೇಷನ್ ಅಲ್ಲಿವರೆಗೂ ನಾನಾ ವಿಧದ ಜಪಗಳನ್ನು ಮಾಡಿಕೊಂಡು ಆಮೇಲೆ ಗ್ರಹಣ ಮೋಕ್ಷ ಆಗ್ತಿದ್ದಂಗೆ ನೋಡ್ಕೊಂಡ್ಬಿಟ್ಟು ತಿರ್ಗಾ ಸ್ನಾನ ಮಾಡಿ ಬಂದು ಎಲ್ಲವನ್ನು ಶುದ್ಧ ಮಾಡಿ ಪೂಜೆ ಮಾಡಿಕೊಂಡು ಮಲಗುವಂಥದ್ದು. ರಾತ್ರಿ ಚಂದ್ರಗ್ರಹಣ ರಾತ್ರಿ, ಸೂರ್ಯಗ್ರಹಣ ಅಂದರೆ ಬೆಳಿಗ್ಗೆ ಕಂಡ್ರೆ 12:30 ಮುಗಿಯುತ್ತೆ. 12:30 ನಾನು ಸ್ನಾನ ಮಾಡಿಬಿಟ್ಟು ದೇವ್ರನ್ನೆಲ್ಲ ಪೂಜೆ ಮಾಡಿಬಿಟ್ಟು ಮಲಗುವಂಥದ್ದು ಪದ್ಧತಿ. ಅನುಷ್ಠಾನಿಕರೆಲ್ಲ ಹಾಗೆ ಮಾಡ್ತಾರೆ, ಉಳಿದವರು ಯಥಾಶಕ್ತಿ ಜಪ ಮಾಡ್ತಾರೆ. ಇನ್ನು ಒಂದು ಬಾಳೆ ಎಲೆಯಲ್ಲಿ ಅಕ್ಕಿ, ಕಾಯಿ, ಬಟ್ಟೆ, ಚಂದ್ರಬಿಂಬ ಅಂತ ಈ ಬೆಳ್ಳಿದ ಒಂದು ಚಿಕ್ಕ ಅರ್ಧ ಚಂದ್ರಾಕೃತಿ ಚಂದ್ರ ಅಲ್ಲಿ ಇಟ್ಟು ಯಥಾಶಕ್ತಿ ದಕ್ಷಿಣೆ ಇಟ್ಟು ತುಳಸಿ ನೀರು ಪರ್ವಕಾಲದಲ್ಲಿ ತುಳಸಿ ನೀರನ್ನು ಬಿಟ್ಟು ದಾನ ಕೊಡೋರು ಇರ್ತಾರೆ. ಇದನ್ನೆಲ್ಲ ನಾನು ಮೊದಲು ಮಾಡ್ತಿದ್ದೆ, ಅದು ನಾನು ಈಗ ಯಾವುದನ್ನು ಮಾಡೋದಿಲ್ಲ. ಈಗ ಯಾವುದೂ ಇಲ್ಲ, ಯಾವುದನ್ನು ಮಾಡೋದಿಲ್ಲ. ಇವತ್ತು ನಾನು ಆರಾಮಾಗಿ ಊಟ ಮಾಡ್ಕೊಂಡು ಮಲಗ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೆಲ್ಲವನ್ನೂ ಕೂಡ ನೋಡಿದ್ದೀರಾ, ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಎರಡನ್ನೂ ಕೂಡ ಹೇಗೆ ಬ್ಯಾಲೆನ್ಸ್ ಅನ್ನು ಮಾಡ್ಕೊಂಡು ನೀವು ಹೇಗೆ ಪಾಲನೆ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಯಾಕಂತಂದ್ರೆ ನಾನು ಹೇಳುವಷ್ಟು ದೊಡ್ಡವನಲ್ಲ, ನಿಮ್ಮ ನಂಬಿಕೆಗೂ ಕೂಡ ನಾನು ಅಡ್ಡಿಪಡಿಸುವಂಥವ್ನು ನಾನಲ್ಲ, ನಿಮ್ಮ ಯೋಚನೆಗೆ ಬಿಟ್ಟಿದ್ದು. ಇದು ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.